बेळगाव तालुक्यातील बडालंकलगी गावाच्या कावेरी गुड्डा परिसरामध्ये जेसीबीच्या सहाय्याने लाखो झाडे उपटून टाकल्याची अमानवीय घटना उघडकीस आली आहे. महसूल विभागाच्या मालकीच्या वनक्षेत्रात कोणतीही वन विभागाची परवानगी न घेता झाडांची कत्तल करण्यात आल्याचे गंभीर आरोप होत आहेत. चंदन, सागवान, कावळी, कारी, बोरेफळ यासह विविध जातींची औषधी व दुर्मिळ झाडे जमीनदोस्त करण्यात आली आहेत. सुमारे 40 एकर क्षेत्रामध्ये सोलार प्लांट उभारण्यासाठी महसूल विभागाकडून ऊर्जा विभागाला भाडेपट्टा मंजूर करण्यात आल्याचे सांगितले जात असून याच कारणाखाली जंगलाचा नाश करण्यात आल्याचा आरोप ग्रामस्थांनी केला आहे. ಬೆಳಗಾವಿ ತಾಲೂಕಿನ ಬಡಾಲಂಕಲಿಗೆ ಗ್ರಾಮದ ಹದ್ದಿಯಲ್ಲಿರುವಂಥ ಈ ಒಂದು ಅರಣ್ಯವನ್ನು ಖಾಸಗಿ ಕಂಪನಿಯವರು ಇದನ್ನು ನಾಶ ಮಾಡುತ್ತಿರೋದಕ್ಕೆ ಜಿಲ್ಲಾಧಿಕಾರಿಗಳು ಹಾಗೂ ಅರಣ್ಯಾಧಿಕಾರಿಗಳ ಪರ್ಮಿಷನ್ ಸಿಕ್ಕದಂತ ಆ ಪರ್ಮಿಷನ್ನ ತೋರಿಸ್ರಿ ಅಂತ ಬಂದರೆ ಇಲ್ಲಿಂದ ಓಡಿ ಹೋಗಿದ್ದಾರೆ ಅವರು. ಯಾಕಂದ್ರೆ ಇದು ಬೇಕಾಯ್ದೆಸೀರಿ ಕೆಲಸ ಮಾಡತ್ತಾರು. ಇನ್ನು ಮುಂದೆ ಏನಾದರೂ ಒಂದು ಸೃಷ್ಟಿ ಮಾಡ್ಕೊಂಡು ಬಂದ್ರೂ ಈ ಒಂದು ಅರಣ್ಯವನ್ನು ನಾಶ ಮಾಡಿದ್ದನ್ನು ನಾವು ಮಾತ್ರ ಬಿಡೋದಿಲ್ಲ. ಯಾಕಂದರೆ ಇದನ್ನು ಮರುಸ್ಥಾಪನೆ ಆಗಬೇಕು. ಈ ಅರಣ್ಯವನ್ನು ನಾಶ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ನೀವು ಮುಂದಿನ ದಿನಮಾನದೊಳಗೆ ನಾವು ಸುತ್ತಮುತ್ತ ಎಲ್ಲ ಹಳ್ಳಿಯ ರೈತರು ಸೇರಿ ಲಕ್ಷಾಂತರ ರೈತರು ಸೇರಿ ಇಲ್ಲಿ ಧರಣಿ ಮಾಡ್ತಾವೆ. ಯಾಕಂದರೆ ಇಲ್ಲಿಯ ನಿಸರ್ಗವನ್ನು ಹಾಳು ಮಾಡೋಕ್ಕೆ ಬಂದಿದ್ದಾರೆ ಇವರು ಸ್ವಾರ್ಥಕ್ಕೋಸ್ಕರ. ಅದಕ್ಕೆ ನಾವು ಎಲ್ಲ ರೈತ ಸಂಘದಿಂದ ರೈತ ಮುಖಂಡರು ಹಾಗೂ ರೈತ ಎಲ್ಲ ಹೋರಾಟಗಾರರು ಇದನ್ನು ವಿರೋಧಿಸ್ತೀವಿ. ಮುಂದಿನ ದಿನಮಾನದೊಳಗೆ ಎಚ್ಚರಿಕೆಯಿಂದ ಈ ಆಡಳಿತ ಮಾಡಬೇಕು ಅಂತೇಳಿ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ತಾಯಿದ್ದೀವಿ. ಹಾಗೂ ಅರಣ್ಯಾಧಿಕಾರಿಗಳು ಕೂಡ ಇದಕ್ಕೆ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟೀಕರಣ ಮಾಡಬೇಕು. ಆದರೆ ಈ ಒಂದು ಮಾಡುತ್ತಿರುವಂಥ ಇದು ನಿಸರ್ಗಕ್ಕೆ ಎಷ್ಟು ಹಾನಿ ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರೂ ಒಬ್ಬರು ವಿಚಾರ ಮಾಡಿಲ್ಲ. ಯಾಕಂದ್ರೆ ಈಗ ನಮ್ಮ ಇದು ಯಾವುದದು ನಮ್ಮ ಇದರ ಕಳಸಾ ಬಂಡೂರಿ ಹೋರಾಟಕ್ಕೆ ಅದು ಇಲ್ಲಿವರೆಗೆ ಈ ನಮ್ಮ ಭಾಗದ ಜನರಿಗೆ ನೀರು ಕುಡಲಿಕ್ಕೆ ಅದೊಂದು ನೀರು ಈ ಕಡೆ ಡೈವರ್ಟ್ ಮಾಡಿರಿ ಅಂದರೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಇವರು. ಮತ್ತು ಇದಕ್ಕೆ ಹೆಂಗೆ ಕೊಟ್ಟರು ಇದನ್ನು ಇಂಥದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಪರ್ಮಿಷನ್ ಕೊಟ್ಟರು? ಅದು ಒಂದು ಜನೋಪಯೋಗಿ ಆಗುವಂಥದ್ದು. ಇದು ಯಾರಿಗೂ ಖಾಸಗಿಯವ್ರಿಗೆ ಉಪಯೋಗ ಆಗುವಂಥದ್ದು. ಅದು ಲಕ್ಷಾಂತರ ರೈತರಿಗೆ, ಕೋಟ್ಯಾಂತರ ರೈತರಿಗೆ ಕುಡಿಲಿಕ್ಕೆ ನೀರನ್ನು ಇವರು ಡೈವರ್ಟ್ ಮಾಡಲಿಕ್ಕೆ ಎಷ್ಟೊಂದು ಕಾನೂನುಗಳನ್ನ ಹೇಳ್ತಾ ಇದ್ದಾರೆ. ಫಾರೆಸ್ಟ್ದವ್ರು ಪರ್ಮಿಷನ್ ಸಿಕ್ಕಿಲ್ಲ. ಮತ್ತು ಇದಕ್ಕೆ ಹೆಂಗೆ ಫಾರೆಸ್ಟ್ದವ್ರು ಇಷ್ಟೊಂದು ಸುಲಭವಾಗಿ ಪರ್ಮಿಷನ್ ಕೊಟ್ಟರು ಈ ಒಂದು ನಿಸರ್ಗವನ್ನು ಹಾಳು ಮಾಡಲಿಕ್ಕೆ? ಇದನ್ನು ನಾವು ಪ್ರಶ್ನಿಸ್ತೇವೆ. ಮುಂದಿನ ದಿನಮಾನದೊಳಗೆ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಈ ಮುಖಾಂತರ ಹೇಳ್ತೀವಿ. ಬಸವರಾಜ್ ಮೊಕಾಶಿ, ಬೆಳಗಾವಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು. ಇವತ್ತೊಂದು ಏನು ದುರಂತಪ್ಪ ಅಂತಂದ್ರೆ ಈ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಬಡಾಲಂಕಲಿ ಗ್ರಾಮದಾಗ ಐತಿಹಾಸಿಕ ಕೌರಿಗುಡ್ಡ ಅಂತ ಐತ್ರಿ. ಇಲ್ಲಿ ಐತಿಹಾಸಿಕ ಕೌರಿಗುಡ್ಡ, ಸಾವಿರಾರು ವರ್ಷಗಳ ಇತಿಹಾಸ ಉಳ್ಳಂಥ ಒಂದು ಕೌರಿಗುಡ್ಡ, ಸಾಕಷ್ಟು ಫಲ ಕೊಡುವಂಥ ಮತ್ತು ಶ್ರೀಗಂಧ ಗಿಡವನ್ನು ಹೊಂದಿದಂಥ ಇದೊಂದು ಗುಡ್ಡ. ವನ್ಯಜೀವಿಗಳು ಸಾಕಷ್ಟು ಅದಾವೆ ಇಲ್ಲಿ, ಸಾವಿರಾರು ಸಂಖ್ಯೆ ಒಳಗೆ. ರಾಷ್ಟ್ರೀಯ ಪಕ್ಷಿಗಳು ಅದಾವ. ಆದ್ರೆ ಇಲ್ಲೇ ಸೋಲಾರ್ ಪ್ಲಾಂಟ್ ಹಾಕ್ತಾವಂತೇಳಿ ಇಲ್ಲಿ ಇದ್ದಂಥವ್ರು ಹೇಳಿದಾರೆ. ಆದರೆ ಯಾವುದೋ ಅಧಿಕಾರಿಗಳು ಇನ್ನೂ ಮಟ್ಟ ಬಂದು ಫಸ್ಟ್ನೇವನ್ನು ಮಾಡಿಲ್ಲ. ಫಸ್ಟ್ನೇ ಅಧಿಕಾರಿಗಳು ಯಾರೂ ಇನ್ನೂ ಮಟ್ಟ ಮಾಡಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಮಾಡಿದೆವು, ಮತ್ತು ತಹಸೀಲ್ದಾರ್ ಅವರಿಗೆ ಈ ವಿಷಯ ತಿಳಿಸಿದವ. ತಲಾಟಿ ಮತ್ತು ಇಲ್ಲಿದ್ದಂಥ ಸರ್ಕಲ್ ಹೇಳ್ತಾರೆ ಇದನ್ನು ಪರ್ಮಿಷನ್ ಕೊಟ್ಟದ್ದು DC ಅವರಂತೆ. DC ಅವರು IAS IPS ಕಲ್ತಿದ್ದು ಈ ಪ್ರಕೃತಿನ, ಈ ನಾಡನ್ನು ಹಾಳು ಮಾಡ್ಬೇಕಂತೇಳಿ ಅವ್ರಿಗೆ IAS ಕಲಿತಾರಂತೇಳಿ ನಾನು ಕೇಳ್ತಾನೆ ಅವ್ರನ್ನ, DC ಅವ್ರನ್ನ. ಇವತ್ತು ಈ ಸರ್ಕಾರ ಏನೆಲ್ಲ ನುಂಗಿರ, ಕೃಷಿ ಭೂಮಿ ನುಂಗಿರು, ಏನೇನೆಲ್ಲ ನುಂಗಿರ. ಆದರೆ ಈ ಹಳ್ಳಿಗಳಿಗೆ ಸುಂದರವಾದ ಈ ಅರಣ್ಯ ಕಾಡುಗಳನ್ನ ನುಂಗಾಕ್ ಬಂದಾರ ಇವತ್ತು ರಾಜಕಾರಣಿಗಳು. ಇವು ಇಲ್ಲಿ ಪ್ಲಾಂಟ್ ಹಾಕೋವಂಥ ಯಾರ ಸಂಬಂಧಿಕದನೋ ಗೊತ್ತಿಲ್ಲ. ಮತ್ತು ಇದಕ್ಕೆ ರಾಜಕಾರಣಿಗಳು ಯಾರ್ಯಾರು ಕೈವಾಡ ಐತೋ ಗೊತ್ತಿಲ್ಲ. ನೀವು ಯಾರೇ ಇರಲಿ, ತಪ್ಪಿತಸ್ಥರು ಯಾರೇ ಇರಲಿ, ಇವತ್ತು ನೀವು ಯಾರೇ ತಪ್ಪಿತಸ್ಥರು ಇರಲಿ, ನಿಮ್ಮ ಮ್ಯಾಲೆ ಕಾನೂನು ಕ್ರಮ ಆಗಲೇಬೇಕು. ಆಗಲಿಲ್ಲ ಅಂದ್ರೆ ನಾವು ರೈತ ಸಂಘದಿಂದ ಮತ್ತು ನಮ್ಮ ಬಡಾಲಂಕಲಿಗೆ ಎಲ್ಲ ರೈತರು ನಾವು ಒಕ್ಕಟ್ಟಾಗಿ ಎಲ್ಲ ಸುತ್ತಮುತ್ತ ಹಳ್ಳಿಗಳಿಂದ ರೈತರು ನಿಮ್ಮ ಮ್ಯಾಲೆ ನಾವು ಧರಣಿ ಕುಂದಿರ್ತಾವೆ. ಈ ಸರ್ಕಾರದ ವಿರುದ್ಧ ಧರಣಿ ಕುಂದಿರ್ತಾವೆ ನಾವು. ಯಾಕಂದ್ರೆ ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗಲೇಬೇಕು. ಇಷ್ಟೊಂದು ಲಕ್ಷಾಂತರ ಗಿಡ ಇವತ್ತು ಹಾಳು ಮಾಡಿದ್ದಾರೆ. ಸಿರಿಗಂಧ ಗಿಡಗಳನ್ನ ಇಲ್ಲಿ ತುಡುಗು ಮಾಡ್ಕೊಂಡು ಹೋಗಿದ್ದಾರೆ. ಕಡದ ಸಿರಿಗಂಧ ಗಿಡ ಇದ್ದು ಇಲ್ಲಿ ಸಾಕಷ್ಟು ಕಿಮ್ಮತ್ತಿನ್ನು ಅವನು ಸಹ ತುಡುಗು ಮಾಡ್ಕೊಂಡು ಹೋಗಿದ್ದಾರೆ. ನಾನು ಆರೋಪ ಮಾಡತ್ತಾನ. ಯಾಕಂದ್ರೆ ಇದು ಮೇನ್ ಹೊಣೆಗಾರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಈ ಟೋಟಲ್ 50 ಎಕರೆಗಿಂತ ಮೇಲ್ಪಟ್ಟು ಹಡ್ಡಿದ್ದಾರೆ. ಈಗ ಗಿಡಗಳನ್ನು ಕಡ್ದೇ ಇಲ್ಲ, ಅವನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರೆ. ಫಲ ಕೊಡುವಂಥ ಗಿಡಗಳನ್ನು ಬೇರ್ ಸಕಟ ಹಡ್ಡಿ ಹೋಗಿದ್ದಾರು. ಇನ್ನು ನಿನ್ನೆ ಮಾಹಿತಿ ಪ್ರಕಾರ, ನಿನ್ನೆ ಕೇಳಿದ ಮಾಹಿತಿ ಪ್ರಕಾರ 500 ಎಕರೆ ಗುಡ್ಡ ಎಲ್ಲ ಹಡ್ತಾವ ಅಂತ ಹೇಳಿದಾರೆ. ಅಂದ್ರೆ 500 ಎಕರೆ ಎಲ್ಲ ಗುಡ್ಡ ಎಲ್ಲ ಹಡ್ಡಿ ರಾಜಕಾರಣಿಗಳು ಇವ್ರು ಏನೋ ಒಂದು ಅಕ್ರಮವಾಗಿ ಏನೋ ನಡೆಸ್ಬೇಕಂತೇಳಿ ಇಲ್ಲಿ ಚಿಂತನೆ ಅದಾವ. ಯಾಕಂದ್ರೆ ನಿನ್ನೆ ಇಲ್ಲಿದ್ದಂಥ ಒಂದು ಸಿಬ್ಬಂದಿಗಳು ಓಡಿ ಹೋಗಿದಾರೆ. ಅವ್ರು ನಾವು ಬಂದು ಕೇಳ್ಕೊಡ್ಕಂದ್ರೆ ಇಲ್ಲಿಂದ ಪಲಾಯನೆ ಆದ್ರೆ
ಅಂದ್ರೆ ಇಲ್ಲಿ ಕುತಂತ್ರ ಐತೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಯ್ತು. ಅಧಿಕಾರಿಗಳು ಇಲ್ಲಿ ಸ್ಪಾಟಿಗೆ ಇನ್ನೂ ಮಟ್ಟ ನಮ್ಮ ರೈತರೆಲ್ಲರೂ ಇಲ್ಲಿ ಕುಂತಾವ. ಇನ್ನೂ ಮಟ್ಟ ಸ್ಪಾಟಿಗೆ ಒಬ್ಬ ಅಧಿಕಾರಿಗಳು ಒಂದು ಡಿಪಾರ್ಟ್ಮೆಂಟ್ ಅಧಿಕಾರಿನೂ ಬರಲಿಲ್ಲ ಅಂದ್ರೆ ಇಲ್ಲಿ ಅಕ್ರಮವಾಗಿ ಏನೋ ನಡೆಯತ್ತೆ ಚಟುವಟಿಕೆ ಅನ್ನೋದು ಸ್ಪಷ್ಟವಾಗಿ ಹಿಡಿತು. ಮತ್ತು ಈ ಬೇಲಿನ ಎದ್ದು ಹೊಲ ನೇಯಕತ್ರ ಇನ್ನು ರೈತರು ಸಾಮಾನ್ಯ ಜನರು ಏನು ಮಾಡೋದು? रामनगौडा पाटील रैत मुखंड. मंत्री लक्ष्मी हेब्बाळकर यांच्या संगनमतानेच हा वननाश झाल्याचा आरोप शेतकऱ्यांनी केलाय. तहसीलदार व वन विभागाच्या अधिकाऱ्यांविरोधात कठोर कारवाई करण्याची मागणी ग्रामस्थांनी केली आहे. ही घटना हिरेबागेवाडी पोलीस ठाण्याच्या हद्दीत घडली आहे. विनोद कोलकार, KMM मराठी, बेळगाव.